ಗುಂಡ್ಲುಪೇಟೆಯ ಹೆಮ್ಮೆಯ ಪ್ರತಿಭೆ, ಗಾಯನ ಲೋಕದ ಸುಪ್ರಸಿದ್ಧ ಧ್ವನಿ ಹಾಗೂ ರಾಷ್ಟ್ರ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಮಯೂರ್ ಸರ್ ಅವರು ತಮ್ಮ ಅದ್ಭುತ ಗಾಯನದ ಮೂಲಕ ಮತ್ತೊಮ್ಮೆ ಎಲ್ಲರ ಮನಗೆದ್ದಿದ್ದಾರೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಸಹಗಾಯಕಿ ಸರಸ್ವತಿ ಅವರೊಂದಿಗೆ ಸೇರಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಯಾರಿವನು ಚಿತ್ರದ ರಾಗವು ಅನುರಾಗವು ಬಯಸದೆ ಬಂದಿದೆ ಎನ್ನುವ ಸಾರ್ವಕಾಲಿಕ ಜನಪ್ರಿಯ ಗೀತೆಯನ್ನ ಪ್ರಸ್ತುತಪಡಿಸಿದ ರೀತಿ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು ಸ್ನೇಹಿತರೆ. ಮಯೂರ್ ಸರ್ ಮತ್ತು ಅವರ ಸಹಗಾಯಕಿ ಸರಸ್ವತಿ ಮೇಡಮ್ ರವರು ಈ ಹಾಡಿಗೆ ಕೇವಲ ಧ್ವನಿಯನ್ನಷ್ಟೇ ನೀಡದೆ ಪ್ರತಿಯೊಂದು ಸಾಲಿನಲ್ಲಿಯೂ ಭಾವನೆಯನ್ನು ತುಂಬಿ ಹಾಡಿದ್ದಾರೆ. ಅವರ ಗಾಯನದಲ್ಲಿನ ತನ್ಮಯತೆ ಕೇಳುಗರನ್ನ ನೇರವಾಗಿ ಆ ಹಳೆಯ ಮಧುರ ಕಾಲಕ್ಕೆ ಕರೆದೊಯ್ಯುತ್ತದೆ. ಸ್ವರ, ಲಯ, ತಾಳ ಮತ್ತು ಶ್ರುತಿಯ ಮೇಲೆ ಅವರಿಗಿರುವ ಹಿಡಿತ ಅಪಾರ. ಆರ್ಕೆಸ್ಟ್ರಾದ ಪ್ರತಿ ಹಂತದಲ್ಲೂ ಶಿಸ್ತನ್ನು ಕಾಪಾಡಿಕೊಳ್ಳುತ್ತಾ ಅತ್ಯಂತ ಕೌಶಲ್ಯದಿಂದ ಈ ಹಾಡನ್ನು ಹಾಡಿರುವುದು ಅವರ ಸಾಧನೆಗೆ ಸಾಕ್ಷಿಯಾಗಿದೆ. ಸೆಸ್ಕ್ನ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಕಲೆಗೆ ನೀಡುತ್ತಿರುವ ಗೌರವ, ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ. ಇಬ್ಬರ ಗಾಯನದ ನಡುವಿನ ಸಮನ್ವಯತೆ ಎಷ್ಟಿತ್ತು ಅಂತ ಹೇಳಿದ್ರೆ ಹಾಡಿನ ಪ್ರತಿಯೊಂದು ಏರಿಳಿತಗಳು ಅತ್ಯಂತ ಸೊಗಸಾಗಿ ಮೂಡಿ ಬಂದಿದೆ. ಗಾಯಕಿ ಮತ್ತು ಮಯೂರ್ ಸರ್ ಜೋಡಿಯ ಈ ಪ್ರದರ್ಶನ ಇಡೀ ಸಭಿಕರನ್ನ ಮಂತ್ರಮುಗ್ಧರನ್ನಾಗಿಸಿದೆ. ಕಲೆ ಮತ್ತು ಸಂಸ್ಕೃತಿಯ ತವರೂರಾದ ನಮ್ಮ ಭಾಗದ ಇಂತಹ ಪ್ರತಿಭಾನ್ವಿತ ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಹೆಸರು ಮಾಡಲಿ. ಮಯೂರ್ ಸರ್ ಮತ್ತು ಅವರ ತಂಡದ ಕಲಾ ಸೇವೆ ನಿರಂತರವಾಗಿರಲಿ ಎಂದು ನಾವು ನೀವೆಲ್ಲರೂ ಕೂಡ ಹಾರೈಸೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮಾದಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ.